ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮತ್ತೆ ನಿಂತಿದ್ದಾರೆ. ಈ ಹಿಂದೆ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಕೂಡ ವಿರೋಧಿಗಳಾಗಿದ್ದರು, ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಸ್ಪರ್ಧೆ ಮಾಡಿದ್ರು. ಈಗ ಅದೇ ಸಿದ್ದರಾಮಯ್ಯ ಅವರ ಪರವಾಗಿ ಜಿಟಿ ದೇವೇಗೌಡ ಅವರು ತುಂಬ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ತುಂಬ ಸಾಫ್ಟ್ ಕಾರ್ನರಿಂದ ಅವರು ಮಾತನಾಡ್ತಾ ಇದ್ದಾರೆ. ಮುಡಾ ವಿಚಾರದಲ್ಲಿ ಸಿಎಂಗೆ ಜಿಟಿ ದೇವೇಗೌಡ ಅವರು ಸಾಥ್ ಕೊಟ್ಟಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಥ್ ಕೊಟ್ಟಿದ್ದಾರೆ. ತೀರ್ಪು ಬರೋವರೆಗೆ ಯಾರೂ ಕೂಡ ರಾಜೀನಾಮೆ ಕೊಡುವಂತಹ ಅಗತ್ಯ ಇಲ್ಲ. ಮುಡಾ ಕೇಸ್ ತಲೆದಂಡಕ್ಕೆ ನಿರಂತರವಾಗಿ ಪಟ್ಟು ಹಿಡಿಯಲಾಗ್ತಾ ಇತ್ತು. ಅನೇಕ ನಾಯಕರು ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ಯಾರ್ಯಾರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿತಾ ಇದ್ರು ಅವರಿಗೆ ಜಿಟಿ ದೇವೇಗೌಡ ಅವರು ಟಕ್ಕರ್ ಕೊಟ್ಟಿದ್ದಾರೆ. ದೈವ ಇಚ್ಛೆ ಇರೋವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. ಮೈಸೂರಿನಲ್ಲಿ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹಿಂದೆನೇ ಹೇಳಿದ್ದೀನಿ ನೋಡಿ, ಪದೇ ಪದೇ ಹೇಳ್ತಕ್ಕಂಥದ್ದಲ್ಲ. ಯಾವುದೇ ಒಂದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ FIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಚುನಾಯಿತ ಪ್ರತಿಗಳು ಎಲ್ಲರ ಮೇಲೂ ಕೂಡ, ಭಾಳಷ್ಟು ಎಲ್ಲರ ಮೇಲೂ ಇಲ್ಲ, ಕೆಲವ್ರ ಮೇಲೆ ಈ ರೀತಿ ತನಿಖೆಗಳು ನಡೀತಾ ಇದ್ದಾವೆ. ತನಿಖೆ ತೀರ್ಪು ಬರೋದು ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಾಲಯ ತೀರ್ಪು ಇನ್ನೊಂದು ಕಡೆ. ಒಂದು ಕಡೆ ತನಿಖೆ ನಡೀತಾ ಇದೆ, ಒಂದು ಕಡೆ ಇಡಿ ಪ್ರವೇಶ ಮಾಡಿದೆ, ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೀತದೆ. ಇವೆಲ್ಲವೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆದ್ಮೇಲೆ ಅದಕ್ಕೆ ಯಾರು ತಪ್ಪಿತಸ್ತಿರ್ತಾರೆ ಅವ್ರ ತಲೆದಂಡ ಆಗ್ತದೆ. ಸಿದ್ದರಾಮಯ್ಯನವರ ಆಸ್ತಿ ಅಲ್ಲ, ಸಿದ್ದರಾಮಯ್ಯನವರು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಅದು ಮೂಢ ಆಸ್ತಿ. ಈಗ 142 ಇನ್ನೂ ಹೆಚ್ಚಿಗೆನೂ ಇರ್ಬೋದು. ಅದೆಲ್ಲವನ್ನು ಕೂಡ ಅವ್ರು ಪರಿಶೀಲನೆ ಮಾಡಿ ಅವ್ರ ವರದಿ ಬಹಿರಂಗ ಆಗಬೇಕು.